ಸಮಾಜಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಅಸಮಾಧಾನ ಮತ್ತು ಅನ್ಯಾಯದ ಕುರಿತಾಗಿ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಸಹಜವಾಗಿಯೇ ಗುರುಗಳಿಗೆ ಒಂದು ಶಕ್ತಿ ತುಂಬುವಂಥ ಆ ಮೂಲಕವಾಗಿ ಆ ಶಕ್ತಿಯನ್ನು ಭಕ್ತಿಯ ಮೂಲಕ ತುಂಬುವಂಥ ಕಾರ್ಯ ಮಾಡ್ತಿದ್ದಾರೆ. ಆ ಹಿನ್ನೆಲೆ ಒಳಗೆ ಅವತ್ತು ನಾನು ಕೂಡಲ ಬಂದಾಗ ಎಲ್ಲ ನಮ್ಮ ಸಮುದಾಯದ ಅನೇಕ ಪ್ರಮುಖರು ನಾವು ನಿಮಗೆ ಬಂದು ಭೇಟಿ ಆಗ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಇವತ್ತು ಸಮುದಾಯದ ಅನೇಕ ನಾಯಕರ ಪರವಾಗಿ ಎಲ್ಲ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ನಾಯಕರ ಪರವಾಗಿ ನಮ್ಮ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ನರಗುಂದ ಶಾಸಕರ ಸಿ ಪಾಟೀಲ್ ಅವರು ಮತ್ತು ಗೌರವ ಉಪಾಧ್ಯಕ್ಷರಾಗಿರ್ತಕ್ಕಂಥ ತೇರದಾಳ ಶಾಸಕರಾದಂಥ ಸಿದ್ದು ಸೋನಿ ಅವರು ಮತ್ತೋರ್ವ ನಮ್ಮ ಮೀಸಲಾತಿ ಚಳವಳಿಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದವರು ಮತ್ತು ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಎಚ್ ಶಿವಶಂಕರ್ ಅವರು ಎಲ್ಲರೂ ಪರವಾಗಿ ಬಂದು ನನಗೆ ನೈತಿಕವಾದಂತಹ ಒಂದು ಭಕ್ತಿಯ ಬೆಂಬಲವನ್ನು ಕೊಟ್ಟುಬಿಟ್ಟು ಒಟ್ಟಾರೆ ಆದಷ್ಟು ಶೀಘ್ರದಲ್ಲಿ ನಮ್ಮ ಸಮುದಾಯದ ಅನೇಕ ನಾಯಕರು ಬರಬೇಕಾಗಿತ್ತು. ಬಸವನ ಪಾಟೀಲ್ ಯತ್ನಾಳ್ ಅವರು ಆರೋಗ್ಯದ ನಿಮಿತ್ತವಾಗಿ ಬರಲಿಕ್ಕಾಗಲಿಲ್ಲ. ಅವರೆಲ್ಲರ ಜೊತೆಗೆ ಮಾತಾಡಿಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಭಕ್ತಾದಿಗಳ ಸಭೆ, ಸಮಾಜ ಬಾಂಧವರ ಸಭೆಯನ್ನು ಕರೆದು ಮುಂದಿನ ಎಲ್ಲ ರೀತಿಯ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ರಾಜ್ಯಾದ್ಯಂತ ಭಕ್ತರು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ಗುರುಗಳ ಸಂದೇಶ ಮತ್ತು ಸಮಾಜ ಬಾಂಧವರು ಕೊಡುವಂಥ ಸಲಹೆಗಳಿಂದ ಅವೆಲ್ಲವೂ ಕೂಡಿಪಡ್ಕೊಂಡು ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ನಾನು ನಡೆಸೋಣ. ಹಾಗಾಗಿ ಮೂಲ ಕ್ಷೇತ್ರ ಕೂಡಲ ಸಂಘದಲ್ಲಿಯೇ ಮೂಲ ಪೀಠವನ್ನಾಗಿ ಉಳಿಸಿಕೊಂಡು ಅಲ್ಲೇ ಕೂಡಲ ಸಂಘದಲ್ಲಿ 2008ನೇ ಇಸವಿಯಲ್ಲಿ ಪೀಠ ಸ್ಥಾಪನೆಯಾಗಿದೆ. ಹಾಗಾಗಿ ಕೂಡಲ ಸಂಘದಲ್ಲಿ ಮೂಲ ಪೀಠವನ್ನಾಗಿ ಇಟ್ಟುಕೊಂಡು ಎಲ್ಲಿ ಭಕ್ತಾದಿಗಳು ಶಾಖಾ ಪೀಠವನ್ನು ಮಾಡ್ತಿರ್ತಾರೋ ಆಯಾ ಭಾಗದಲ್ಲಿ ಶಾಖಾ ಪೀಠವನ್ನು ಮಾಡಬೇಕು ಅನ್ನೋ ಚರ್ಚೆಯು ಇವತ್ತಾಗಿದೆ. ಹಾಗಾಗಿ ಈಗಾಗಲೇ ಸಿ ಪಾಟೀಲ್ ಅವರು ಮಾಧ್ಯಮದ ಮೂಲಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ನಾನು ಹೇಳಕ್ಕೆ ಇಚ್ಛೆಪಡಲ್ಲ. ಹಾಗಾಗಿ ಅವರೆಲ್ಲ ಬಂದು ಭೇಟಿ ಕೊಟ್ಟಿದ್ದು ಮತ್ತು ಇಡೀ ದಿನ ಪ್ರತಿನಿತ್ಯ ಬೇರೆ ಬೇರೆ ತಾಲೂಕಿತ್ತು, ಗಂಗಾವತಿ, ರಾಮದುರ್ಗ, ನಂತರದಲ್ಲಿ ನಮ್ಮ ಹುಣಗುಂದಾಗಿರ್ಬೋದು, ನಮ್ಮ ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಭಕ್ತರು ಬಂದು ಭೇಟಿ ಮಾಡಿ ತಮ್ಮ ಸಭೆ ಸಮಾರಂಭಕ್ಕೆ ಮತ್ತು ನಮ್ಮ ಮುಂದಿನ ಎಲ್ಲ ಹೋರಾಟಕ್ಕೆ ನೈತಿಕವಾದಂಥ ಬಲವನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾತನ್ನು ನಾಡಿನ ಎಲ್ಲ ಸಮಾಜ ಬಾಂಧವರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.